ವರ್ಷದಿಂದ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲ ಟೀಚರ್ಸ್ ಒಳ್ಳೆ ಮೋಟಿವೇಶನ್ ಮತ್ತೆ ಮಾರ್ಗದರ್ಶನದಿಂದ ಈ ಸ್ಟೇಜ್ಗೆ ಬಂದಿದ್ದೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವಿಲೇಜ್ ಅಲ್ಲೇ ಓದ್ತೀನಿ. ಅದರಿಂದ ನಮ್ಮ ಟೀಚರ್ ಗೈಡ್ಲೈನ್ಸ್ ಇಂದ ನಾವು ಶಾರದಾ ಇನ್ಸ್ಟಿಟ್ಯೂಟ್ ಬಂದು ಫಸ್ಟ್ PUC ಸೆಕೆಂಡ್ PUC ಶಾರದಾ ಇನ್ಸ್ಟಿಟ್ಯೂಟ್ ನಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಮತ್ತೆ ನಮ್ಮ ಪ್ರಿನ್ಸಿಪಲ್ ಸರ್ KVN ಸರ್ ಅವರ ಮೋಟಿವೇಶನ್ ಇಂದ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಡಿಗ್ರಿ ಓದಿದ್ವಿ. ಮತ್ತೆ JP ಸರ್ ಮತ್ತೆ KVN ಸರ್ ಕೊಟ್ಟ ಮೋಟಿವೇಶನ್ ಇಂದ ಇಷ್ಟು ಸಾಧನೆ ಮಾಡಿದ್ವಿ. ನಮ್ಮ ಸೀನಿಯರ್ಸ್ ಮಾಡಿರುವ ಸಾಧನೆಯಿಂದ ನಾನು ಇದೇ ರೀತಿ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಯತ್ನ ಪಟ್ಟು ಇಷ್ಟು ಸ್ಟೇಜ್ಗೆ ಬಂದಿದ್ದೀನಿ. ನಾನು ಮಾಡಿರುವ ಸಾಧನೆಯಿಂದ ಇಷ್ಟು ಸ್ಟೇಜ್ ಬಂದಿದ್ದೀನಿ. ನೀವು ಕಷ್ಟಪಟ್ಟು ಇದೇ ಸ್ಟೇಜ್ಗೆ ಬರಬೇಕು ಅಂತ ಆಶಿಸ್ತಾ ಇದ್ದೀನಿ. ಪ್ರೆಸೆಂಟ್ ನಾನು ಲಾ ಮಾಡ್ತಾ ಇದ್ದೀನಿ. ಜ್ಯೋತಿಬಾ ಫುಲೆ ಲಾ ಕಾಲೇಜ್ ಚಿಂತಾಮಣಿಯಲ್ಲಿ LLB ಕಂಪ್ಲೀಟ್ ಓದ್ತಾ ಇದ್ದೀನಿ ಸರ್. ಮತ್ತೆ ಲಾದಲ್ಲಿ LLB ಕಂಪ್ಲೀಟ್ ಮಾಡಿ ಅಡ್ವೊಕೇಟ್ ಆಗಿ ವರ್ಕ್ ಮಾಡಬೇಕು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಉತ್ತರ ವಿಶ್ವವಿದ್ಯಾಲಯ ಘೋಷಿಸಿರುವ 5ನೇ ರ್ಯಾಂಕ್ ಮಾಡಿ 4ನೇ ರ್ಯಾಂಕ್ ಅನ್ನು ಪಡೆದಿದ್ದು ಬಹಳ ಸಂತೋಷವಾಗ್ತಾ ಇದೆ. ನಾನು ಫಸ್ಟ್ ಇಂದ ಈಗ ಡಿಗ್ರಿ ಫಸ್ಟ್ 10th ವರೆಗೂ ನಮ್ಮ ಅಂಗನವಾಡಿ ಸ್ಕೂಲಲ್ಲಿ ಹೋದೆ. ನೆಕ್ಸ್ಟ್ ಮತ್ತೆ ಟೀಚರ್ಸ್ ಬಂದು ಹೇಳಿದ್ರು. ಅಲ್ಲಿಂದ ನಾವು ಶಾರದಾ ಕಾಲೇಜ್ ಬಂದು ಸೇರ್ಕೊಂಡ್ವಿ. ಮತ್ತೆ ಶಾರದಾ ಕಾಲೇಜ್ ಸೆಕೆಂಡ್ PUC ಮುಗಿಸ್ಬೇಡ KVN ಸರ್ ಎಲ್ಲೂ ಸೇರ್ಬಾರ್ದು, ನಮ್ಮ ಕಾಲೇಜ್ಗೆ ಬಂದು ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಬಂದು ಅಲ್ಲಿ ಜಾಯಿನ್ ಆದ್ವಿ. ಮತ್ತೆ ಹಂಗೆ ಫಸ್ಟ್ ಟೈಮ್ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಇಂದ ಥರ್ಡ್ ಸೆಮ್ ಆದ್ಮೇಲೆ ನನ್ನ ಮದುವೆ ಇತ್ತು. ಆಗ ಥರ್ಡ್ ಸೆಮ್ ಎಕ್ಸಾಮ್ ಬರ್ತಾ ಇದ್ದಾಗ ನನಗೆ ಮಗು ಅದೇ ಸಂದರ್ಭದಲ್ಲಿ ಮಗು 20 ದಿನ ಆಗಿತ್ತು. ಆದ್ರೂ ನನ್ಗೆ ಎಕ್ಸಾಮ್ ಬರ್ತೆ ಆ ಸೆಮಲ್ಲಿ ನಾನು ಫಸ್ಟ್ ಬಂದಿತ್ತು. ಮತ್ತೆ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತಾ ನೆಕ್ಸ್ಟ್ 4th ಸೆಮ್ ಎಕ್ಸಾಮ್ ಬರುವಾಗ ನನ್ನ ಮಗು ಆಗು ಬ್ಲಡ್ ಇನ್ಫೆಕ್ಷನ್ ಅಂತ ಬಂದಿತ್ತು. ಅಂತ ಪರಿಸ್ಥಿತಿಯಲ್ಲಿ ನಾನು ಬಂದು ಎಕ್ಸಾಮ್ ಬರ್ತೆ. ಪಾಪ KVN ಸರ್ ಫೋನ್ ಮಾಡಿ ನೀವು ಎಕ್ಸಾಮ್ ಬರ್ತೀರಾ ಇರಬೇಡಿ, ಅಂಕಿ ಸರ್ ಅಷ್ಟೇ ಬಂದು ಎಕ್ಸಾಮ್ ಬರೀರಿ, ಬರೀದಿರ ಮಟ್ಟ ಇರಬೇಡಿ ಅಂತ ಹೇಳಿದ್ರು. ಬಂದು ಬರ್ತೀನಿ ಮತ್ತೆ ಹಂಗೆ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ತಾತ ಅವರು ಅಷ್ಟೇ ಭಾರಿ ಸಪೋರ್ಟ್ ಮಾಡಿದ್ರು ನಮ್ಗೆ. ನಾವಿದೀವಿ ನೀನು ಹೋಗು ಬರೀ ಹೋಗ್ತು ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಅಷ್ಟೇ ಭಾರಿ ಸಪೋರ್ಟ್ ಮಾಡಿದ್ರು. ಮಗು ಮಲ್ಕೊಂಡಾಗಿದ್ದು ಹೋಗಿ ನಾನು ಬರ್ತಿದ್ದೀನಿ. ಅದರಿಂದನೇ ಇಷ್ಟು ಸಾಧನೆ ಮಾಡಕ್ಕಾಯ್ತು. ಮತ್ತೆ ನಮ್ಮ ಟೀಚರ್ಸ್ ಅಷ್ಟೇ ಎಲ್ಲಾ ಟೀಚರ್ಸ್ ಅದೇ ತರ ಲೆಸನ್ ಮಾಡ್ತಾ ಇದ್ರು. ವಿಶಾಲ್ ಮೇಡಮ್ ಅವರು ಲೆಸನ್ ಮಾಡಿದ ತಕ್ಷಣ ಹಂಗೆ ಸೆಮಿನಾರ್ ಮಾಡ್ತಾ ಇದ್ರು. ಅದರಿಂದ ನಾವು ಚೆನ್ನಾಗಿ ನೆನಪಿಕೊಂಡು ಎಕ್ಸಾಮ್ ಬೇರೆ ಕಾಲೇಜಲ್ಲಿ ಆದ್ರೆ KVN ಸರ್ ಆದ್ರೆ ನಮ್ ನೋಟ್ಸ್ ಕೈಯಿಂದ ಬರ್ದು ಪಾಪ ಸಾರು ಬರ್ದು ಕೊಡ್ತಿದ್ರು. ನಾವು ಲೆಸನ್ ಆಗಕ್ಕಿಂತ ಮುಂಚೆ ಸರ್ ನೋಡ್ ಸರ್ ಅಂತಿದ್ರು. ಪಾಪ ಸಾರು ನೋಟ್ಸ್ ಎಲ್ಲ ಕೈಯಿಂದಾನೆ ಬರ್ಕೊಡ್ದು ಅಂತ ನಾವು ಬರಿತಾ ಇರ್ಲಿಲ್ಲ, ಜೆರಾಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಂಥ ಟೀಚರ್ಸ್ ಇಂಥ ಲೆಕ್ಚರರ್ಸ್ ನಮ್ಗೆಲ್ಲೂ ಸಿಗಲ್ಲ. ಅದೇ ತರ ನಮ್ ಫ್ರೆಂಡ್ಸ್ ಅಷ್ಟೇ ಇವರು ಚೆನ್ನಾಗಿ ಓದಿ ನಮ್ ತರನೇ ಈಗ ನಾವು 4 ಫಸ್ಟ್ ರ್ಯಾಂಕ್ ಬಂದಿದೀವಿ. ಆದ್ರೆ ಇವ್ರು ಯಾಕೆ ಬರ್ಬಾರ್ದು 5 ರ್ಯಾಂಕು ನಮ್ ಕಾಲೇಜ್ ಯಾಕೆ ಬರ್ಬಾರ್ದು, ಚೆನ್ನಾಗಿ ಹೋದ್ರೆ ಬಂದೇ ಬರುತ್ತೆ. ಇವ್ರು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಆಶಿಸ್ತಾ ಇದ್ವಿ. ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಪ್ರಿಪೇರ್ ಆಗಿ KS ಅಥವಾ DC ಆಗ್ಬೇಕು ಅಂತ ನನ್ನ ಆಸೆ ಇದೆ, ನೆರವೇರಿಸ್ತೀನಿ. ಕುಮಾರಿ ಅಂಕಿತಾ ಮತ್ತು ದೀಪಿಕಾ ಇವ್ರ ವಿಶೇಷತೆ ಏನು ಅಂತಂದ್ರೆ ಆ ಇಬ್ಬರು ಹೆಣ್ಮಕ್ಳು ಕೂಡ ಪ್ರಾಥಮಿಕ ಹಂತದಿಂದ ಪದವಿ ಹಂತದವರೆಗೂ ಕೂಡ ಒಂದೇ ತರಗತಿಯಲ್ಲಿ ಕುಳಿತು ಜೊತೆಯಲ್ಲಿ ಕಲ್ತಿರ್ತಕ್ಕಂಥವ್ರು. ಈಗ ಕುಮಾರಿ ಅಂಕಿತಾ ಅವರು ಉತ್ತರ ದೀಪಿಕಾ HP ಇವರು ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳು, ಅತಿಥಿಗಳು, ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜಿನ ಪ್ರಾಂಶುಪಾಲರುಗಳು ಹಾಗೂ ನಮ್ಮ ಎಲ್ಲ ಅಧ್ಯಾಪಕರು ವೃಂದದಿಂದ ಆತ್ಮೀಯವಾದ ಒಂದು ಸನ್ಮಾನ ಈ ಸಂಗೀತ ಅವರು ಸ್ವೀಕರಿಸಿದ್ದಾರೆ. ರವಿ ಸರ್ ದಯವಿಟ್ಟು ಬೇಗ ಬನ್ನಿ ಸರ್.
ಈ ಸಾಧನೆಗೆ ಪ್ರತಿಯೊಬ್ಬರ ಒಂದು ಪರಿಶ್ರಮ ಇದೆ. ಉಪನ್ಯಾಸಕರಿಂದ ಹಿಡಿದು ಹೀಗೂ ಗ್ರೂಪ್ರಿಂದ ಹಿಡಿದು ಆಡಳಿತ ಮಂಡಳಿಯವರು ಕೂಡ ಎಲ್ಲರ ಒಂದು ಪರಿಶ್ರಮ ಇದೆ. ನನ್ನ ಪರಿಶ್ರಮ ಏನೂ ಇಲ್ಲ. ನಾನು ಎಲ್ಲಾ ಉಪನ್ಯಾಸಕರನ್ನ ಕ್ಲಾಸಿಗೆ ಕಳಿಸ್ಬೋದು, ಸೊ ಉಸ್ತುವಾರಿ ನೋಡ್ಕೋಬಹುದು. ಇವತ್ತು ಕೆಲಸ ಎಲ್ಲ ಮಾಡ್ತಕ್ಕಂಥದ್ದು ಅವರೇನೆ. ನಿಜವಾಗ್ಲೂ ಕೂಡ ಆ ಕೀರ್ತಿಯನ್ನು ಕೂಡ ಅವರಿಗೆ ಸಲ್ಲಬೇಕಂತ ನಾನು ಭಾವಿಸ್ತೇನೆ. ಜಾಸ್ತಿ ಮಾತಾಡೋದು ಕಾಣುತ್ತೆ. ಸರಿಯಾಗಿ ಸರ್, ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದೇ ಒಂದು ಮಾತಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಲಾಸ್ಟ್ ಟೈಮ್ ಈಗ ಲಾಸ್ಟ್ ಈ ಕಡೆ ಈಗ ನಮ್ಮ ಜವಾಬ್ದಾರಿ ಬಗ್ಗೆ ಹೇಳ್ತೀವಿ. ಈಗ ನಿಮ್ಮ ಜವಾಬ್ದಾರಿ ಬಗ್ಗೆ ಹೇಳ್ತೀವಿ. ಈಗ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಇದು ಸಂದರ್ಭ. ಸೊ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಒಂದು ಶ್ಲೋಕ ಬರುತ್ತೆ. ಸರ್ವೇ ವೇದವಿದ ಶೂರಾಹ ಅಂತ ಹೇಳಿ, ಸರ್ವೇ ವೇದವಿದ ಶೂರಾಹ, ಸರ್ವೇ ಲೋಕಹಿತೆ ರಥಾಹ, ಸರ್ವೇ ಗುಣೋಪ ಸಂಪನ್ನಾಹ, ಸರ್ವೇ ಸಮುದಿತ ಗುಣೈಹಿ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಸರ್ವೇ ವೇದವಿದ ಶೂರಾಹ. ಸೊ ನಾನು ಪಂಡಿತ, ನಾನು ಮೇಧಾವಿ ಅಂತ ಸೊ ಪಾಠ ಪ್ರವಚನ ಮಾಡೋದಲ್ಲ, ಅಥವಾ ವಿಶ್ವವಿದ್ಯಾಲಯದ ಕರಿಕ್ಯುಲಂ ಪ್ರಕಾರ, ಅಕಾಡೆಮಿಕ್ ಕರಿಕ್ಯುಲಂ ಪ್ರಕಾರ ಪಾಠ ಪ್ರವಚನ ಮಾಡತಕ್ಕಂಥದ್ದಲ್ಲ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ, ಈ ಸಮಾಜವನ್ನು ರೂಪಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಆದ್ರಿಂದ ಇನ್ನೂ ಕೂಡ 2ನೇ ರ್ಯಾಂಕ್ ಬಂದಿರೋದ್ರಿಂದ ನಮ್ಮ ಮೇಲೆ ಇನ್ನೂ ಕೂಡ ಗುರುತರವಾದ ಜವಾಬ್ದಾರಿ ಇದೆ. ಈ ವರ್ಷ 2ನೇ ರ್ಯಾಂಕ್ ಬಂದಿದ್ದರಿಂದ ಮುಂದಿನ ವರ್ಷ ಮುಂದಾದ್ರೂ ಬರಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವೆಲ್ಲೋ ಒಂದು ಕಡೆ ಎಡವಿದ್ದೇವೆ. ಅದು ಒಂದು